ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಗದೀಶ್ ಚೌಧರಿರವರು, ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷರು. ಶಿವನ ಲಿಂಗಕ್ಕೆ ಯಾವಾಗ ಸ್ಪರ್ಶವಾಗುತ್ತೋ ಅಭಿಷೇಕವಾಗುತ್ತೆ, ಅಲ್ಲಿಗೆ ಕ್ಷೀರಾಭಿಷೇಕವಾಗತ್ತೆ. ಕ್ಷೀರಾಭಿಷೇಕವಾದ ನಂತರದಲ್ಲಿ ಪಂಚಾಮೃತ ಅಭಿಷೇಕಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಆರಂಭದಲ್ಲಿ ಕ್ಷೀರಾಭಿಷೇಕ, ಶಿವನಿಗೆ ಯಾವಾಗ ಸ್ಪರ್ಶಕ್ಕೆ ಆರಂಭವಾಗುತ್ತೋ ಕ್ಷೀರಾಭಿಷೇಕಕ್ಕೆ ಎಲ್ಲವೂ ಸಿದ್ಧತೆ ಆಗಿರುತ್ತಲ್ಲಿ. ಕ್ಷೀರಾಭಿಷೇಕ ಮತ್ತು ಅರ್ಚಕ ವೃಂದ, ಪೌರೋಹಿತರ ವೃಂದ ಅಲ್ಲಿ ನೆಲೆಸಿರುತ್ತೆ. ಇದಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ. ವೇದಘೋಷಗಳ ಮುಖಾಂತರದಲ್ಲಿ ಭಗವಂತನಿಗೆ ಶಿವನಿಗೆ ಅಭಿಷೇಕದ ಆರಾಧನೆಗಳು ಈಗ ಆಗುತ್ತೆ. ಸ್ಪರ್ಶ ನಂತರದಲ್ಲಿ ಸ್ಪರ್ಶದ ಕಾಲ ಸಂದರ್ಭದಲ್ಲಿ ಆಗುವಂಥದ್ದು. ಶಿವನಿಗೆ ಯಾವಾಗ ನಂದಿಗೆ ಸ್ಪರ್ಶವಾಗುತ್ತೋ ಆರತಿಯನ್ನು ಮಾಡಿ, ಆರಾಧನೆಗಳನ್ನು ಮಾಡಿ, ಸಂಕಲ್ಪವನ್ನು ಮಾಡಿ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಶಿವನಿಗೆ ಸ್ಪರ್ಶವಾದ ಸಂದರ್ಭದಲ್ಲಿಯೇ ಅಭಿಷೇಕ ಆರಂಭವಾಗುತ್ತೆ. ಓಕೆ, ಇನ್ನೇನು ಸ್ಪರ್ಶ ಆಗ್ತಾ ಇದೆ, ಕಂಪ್ಲೀಟ್ ಆಗಿ ಸ್ಪರ್ಶ ಆಗುವಂತಹ 2 ನಿಮಿಷಗಳ ಕಾಲ ಬೇಕು. 2 ನಿಮಿಷಗಳ ಕಾಲ ಬೇಕಾಗುತ್ತೆ. ಸೊ ಭಕ್ತಾದಿಗಳು ಈಗ ಯಾವ ರೀತಿಯಾದಂತಹ ಕೋರಿಕೆಯನ್ನು ಯಾವ ರೀತಿ ನೋಡಿ, ಶಿವ ಅಂತ ಅಂದ್ರೆ ಮೃತ್ಯುಂಜಯನ ರೂಪ ಅಂತ ನಾವು ಹೇಳ್ತಿರ್ತೀವಿ. ಮೃತ್ಯುವನ್ನು ನಾವು ಏನಾದರೂ ಒಂದು ಸಣ್ಣ ಸಣ್ಣ ಸಮಸ್ಯೆಗಳಾದ್ರೆ ಮೃತ್ಯುಂಜಯ ಜಪವನ್ನು ಮಾಡಿ, ಮೃತ್ಯುಂಜಯನ ಪೂಜೆಯನ್ನು ಮಾಡಿ, ಶಿವನಿಗೆ ಅರ್ಚನೆಯನ್ನು ಮಾಡಿಸಿ ಏನು ಕೇಳ್ತೀವಿ ಅಂದರೆ ಮೋಕ್ಷದಾಯಕನಾದಂಥವನು ಪರಮೇಶ್ವರ. ಅದಕ್ಕೆ ನಮಗೆ ಮೊದಲು ಆರೋಗ್ಯ ವೃದ್ಧಿಯನ್ನು ಕೊಡು, ಆಯಸ್ಸು ವೃದ್ಧಿಯನ್ನು ಕೊಡು ಅನ್ನುವಂಥದ್ದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮೋ ನಮಃ. ಈ ಮಂತ್ರವನ್ನು ಯಾವಾಗಲೂ ಪಠಿಸಬೇಕು. ಯಾವುದೂ ಇಲ್ಲ ಅಂತಂದರೆ ಪರವನಿಗೆ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತೀವಿ. ಓಂ ನಮಃ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಂತ್ರವನ್ನು ಸದಾಕಾಲ ಈ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಅಂತವ ಒಂದು ಶ್ಲೋಕವನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ತಾ, ಒಂದು ಜಪಮಣಿ ಇದ್ದರೆ ನಿಮ್ಮ ಜಪಮಣಿಯಲ್ಲಿ 108 ಜಪಮಣಿಗಳನ್ನು ಅಥವಾ 1008 ಜಪಗಳನ್ನು ಈ ಸಂದರ್ಭದಲ್ಲಿ ಮೃತ್ಯುಂಜಯ ಸ್ಮರಣೆಯನ್ನು ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಆಯಸ್ಸಿನಲ್ಲಿ ವ್ಯತ್ಯಾಸಗಳು, ಕುಟುಂಬದಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು, ಗೊಂದಲಗಳಿಂದ ಕೂಡಿರುವಂಥವರು ಈ ಉತ್ತಮವಾದಂತಹ ಈ ಸಂದರ್ಭವನ್ನು ನಾವು ಓಂ ನಮಃ ಶಿವಾಯ ಅಂತ ಮಂತ್ರದಿಂದಲೇ ಭಗವಂತನಿಗೆ ಪಂಚಾಕ್ಷರಿ ಮಂತ್ರಗಳಿಂದ ಸ್ಮರಣೆಯನ್ನು ಮಾಡುವುದಕ್ಕೆ ಅತ್ಯಂತ ಈಗ ಉತ್ತಮವಾದಂಥ ಕಾಲ. ಇನ್ನೇನು ಸೂರ್ಯ ರಶ್ಮಿ ಏನಿದೆ ಸೊ ಶಿವಲಿಂಗದ ಮೇಲೆ ಬೀಳ್ತಾ ಇದೆ. ಸೊ ಬೀಳ್ತಾ ಇರುವಂತಹ ಈಗ ಆ ದೇವಸ್ಥಾನದಲ್ಲಿ ಶಕ್ತಿ ಸಂಚಾರ ಸೊ ಹೇಗಿರುತ್ತೆ? ಸೊ ನಂದಿ ಮೇಲೆ ಬೀಳ್ತಾ ಇರುವಂತಹ ದೃಶ್ಯವನ್ನ ನಾವು ಭಗವಂತನಿಗೆ ಯಾವಾಗ ಪ್ರತಿ ವರ್ಷವೂ ಅವನ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ. ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರಾದಿಗಳನ್ನು ದೇವಸ್ಥಾನಗಳಲ್ಲಿ ಏನಕ್ಕೆ ಮಾಡ್ತೀವಿ ಅಂದರೆ, ನೀವು ಯಾವಾಗ ತ್ರಿಕಾಲ ಪೂಜೆಗಳನ್ನು ಮಾಡ್ತಿರ್ತಾರೋ ಭಗವಂತನಿಗೆ ಶಕ್ತಿ ದುಪ್ಪಟ್ಟಾಗ್ತಾ ಬರ್ತಿರ್ತದೆ. ಅದೇ ರೀತಿಗೆ ಇಂತಹ ಸೂರ್ಯನ ರಶ್ಮಿಗಳ ಕಾಲಘಟ್ಟಗಳು ಬಂದ ಸಂದರ್ಭದಲ್ಲಿ ಆ ಇರುವಂತಹ ಭಗವಂತನ ಅಲ್ಲಿ ನೆಲೆಸಿರುವಂತಹ ಗಂಗಾಧರೇಶ್ವರ ಸ್ವಾಮಿಗೆ ಅವನಿಗೆ ಶಕ್ತಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಭಗವಂತನ ಕೋರಿಕೆಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಿರ್ತದೆ. ಭಗವಂತನ ಸ್ಮರಣೆಗಳು ಹೆಚ್ಚಾಗ್ತಾ ಹೋಗ್ತಿರ್ತದೆ. ಭಕ್ತರ ವೃಂದ ಹೆಚ್ಚಾಗ್ತಿರ್ತದೆ. ಯಾಕೆ ಅಂತ ಅಂದರೆ ಯಾವಾಗ ಅಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಿರ್ತೀವಿ ನಾವು ಯಾವಾಗಲೂ ಸಹ, ಯಾವಾಗ ಭಗವಂತನಿಗೆ ಶಕ್ತಿ ಜಾಸ್ತಿ ಆಗುತ್ತೋ ಭಕ್ತರನ್ನ ಸೆಳೆಯುವಂಥ ಶಕ್ತಿ ಅಲ್ಲಿ ಇಳಿಯುತ್ತೆ. ನಿಮಗೆ ಭಗವಂತ ನೋಡಬೇಕು ಅನ್ನುವಂಥ ಕಾತುರತೆ ಮೇಲೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಶಿವನಿಗೆ ಯಾವಾಗ ಸೂರ್ಯನ ರಶ್ಮಿಗಳು ಸ್ಪರ್ಶವಾಗುತ್ತೋ ಅಂಥ ಕಾಲದಲ್ಲಿ ಭಗವಂತನ ಆಕಾರವೇ ಬದಲಾವಣೆ ಆಗ್ತಿರ್ತದೆ. ನೀವು ನೋಡಿರ್ಬೋದು, ಇನ್ನೇನು ನಿಮ್ಮ ವಾಹಿನಿಯ ಕ್ಯಾಮ್ರಾದಲ್ಲೇ ಗೊತ್ತಾಗ್ತಿರ್ತದೆ. ಅಲ್ಲಿ ಆ ಭಗವಂತನ ಆಕಾರಗಳೇ ಬದಲಾವಣೆ ಆಗ್ತಾ ಇರ್ತದೆ. ಭಗವಂತನ ಒಂದು ದೃಷ್ಟಿಕೋನವೇ ಬದಲಾವಣೆ ಆಗ್ತಾ ಇರುತ್ತೆ. ಬೇಡವಾ ಸನಕಾದಿ ಸನಂದ ಅಂತೇಳಿ 4 ಜನ ಸಣ್ಣ ಮಕ್ಕಳು ಋಷಿಗಳಾಗಿರ್ತಾರೆ. ಮಹಾವಿಷ್ಣುವಿನ ದರ್ಶನಕ್ಕೋಸ್ಕರ ವೈಕುಂಠಕ್ಕೆ ಬರ್ತಾರೆ. ಈ ಜಯ ವಿಜಯ ಇಬ್ಬರು ದ್ವಾರದಲ್ಲಿ ನಿಂತಿರ್ತಾರೆ. ಯಾರು ನೀವು, ಯಾಕೆ ಬಂದ್ರಿ? ಇಲ್ಲ, ನಮಗೆ ಮಹಾವಿಷ್ಣು ಹೇಳಿದ್ದಾರೆ ನೀವು ಯಾವ ಕಾಲದಲ್ಲಿ ಯಾವಾಗ ಬೇಕಾದರೂ ಬಂದು ನನ್ನ ದರ್ಶನ ಪಡೀಬೋದು ಅಂತ ನಮ್ಗೆ ಅನುಗ್ರಹ ಮಾಡಿದ್ದಾರೆ. ನಾವು ಅವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಾಧ್ಯ ಇಲ್ಲ. ಸ್ವಾಮಿ ಲಕ್ಷ್ಮೀ ಸಮೇತವಾಗಿ ಏಕಾಂತವಾಗಿದ್ದಾರೆ. ಈ ಕಾಲದಲ್ಲಿ ನಾವು ಯಾರನ್ನೂ ಒಳಗೆ ಬಿಡಲ್ಲ ಅಂತ ಜೈವಿಜಿಯರು ತಾತ್ಸಾರ ಭಾವದಿಂದ ಸನಕಾದಿ ಸನತ್ಕನ್ ಸಂದ್ರವರಿಗೆ ಬೈದ್ಬಿಡ್ತಾರೆ. ಆಗ ಅವ್ರು ಹೇಳ್ತಾರೆ, ಪಾಪಿಷ್ಟ, ನಾವು ವಿಷ್ಣುವಿನ ಹೃದಯದಲ್ಲಿ ಗೆದ್ದವರು, ನೀನು ಬಾಗಿಲು ಕಾಯೋನು. ನಾವು ಬಾಗಿಲು ಕಾಯ್ದ್ರು ನಮಗೂ 4 ಕೈಗಳಿದೆ, ನಮ್ಮಲ್ಲೂ ಶಂಕುಚಕ್ರ ಇದೆ, ನಮ್ಮಲ್ಲೂ ಗದೆ ಇದೆ, ನಮ್ಮಲ್ಲಿ ತಡೆಯುವಂಥ ಹಸ್ತ ಇದೆ. ಅಭಿಷೇಕ ಕೊಡುವಂಥ ಹಸ್ತ ಅಲ್ಲ, ತಡೆಯೋ ಹಸ್ತ ಇದೆ. ನಮಗೂ ವಿಷ್ಣುವಿಗೂ ಏನು ವ್ಯತ್ಯಾಸ?
ಆದ್ದರಿಂದ ನಾವೇ ವಿಷ್ಣು ಅಂತ ನಮಸ್ಕಾರ ಮಾಡ್ಕೊಂಡು ಹೋಗು ಅಂತಾರೆ. ಆಗ ಸನಕಾದಿಗಳು ಅವರಿಗೆ ಶಾಪ ಕೊಟ್ಟು 7 ಜನ್ಮ ನೀವು ಭೂಲೋಕದಲ್ಲಿ ಹೋಗಿರಿ ಅಂತ ಕೊಟ್ಬಿಟ್ಟು ವಾಪಸ್ ಹೋಗ್ತಾರೆ. ಮಹಾವಿಷ್ಣುವಿಗೆ ವಿಷಯ ಗೊತ್ತಾಗಿ ಅವ್ರನ್ನ ಕರೀತಾರೆ, ಸನಕಾದಿ ಸನಂದ್ರನ್ನ. ತಪ್ಪು ಮಾಡಿದ್ರು, ನಮ್ಮ ಗೇಟ್ನಲ್ಲಿರೋರು, ನೀವು ಬೇಜಾರು ಮಾಡ್ಕೊಬೇಡಿ, ತಾವು ಎಂಥ ತಪಸ್ವಿಗಳು, ಆದ್ದರಿಂದ ಬನ್ನಿ, ಏನು ವಿಷಯ? ಪ್ರಭು, ನಾವು ನಿಮ್ಮ ದರ್ಶನಕ್ಕಾಗಿ ಬಂದ್ವಿ, ದರ್ಶನದ ಭಾಗ್ಯ